Hello, all. Welcome back to my YouTube channel, and I'm back with another vlog. First, let me explain you how this trip was planned. ನೈಟ್ ಅರೌಂಡ್ 12:33 ಆಗಿತ್ತು. ನನ್ನ ಪಾರ್ಟ್ನರ್ ಅವ್ರ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ರು ಆ್ಯಂಡ್ ನಾನು ಮಲಗಿದ್ದೆ. ಐ ಗಾಟ್ ಕಾಲ್ ಫ್ರಮ್ ಹಿಮ್ ಆ್ಯಂಡ್ ಹಿ ರ್ಯಾಂಡಮ್ಲಿ ಸೆಟ್ ಲೆಟ್ಸ್ ಗೋ ಟು ಮಡಿಕೇರಿ. ನಾನು ನಿದ್ದೆ ಮೊಬೈಲಿದ್ದೆ. ಐ ವಾಸ್ ಲೈಕ್ ವಾಟ್. ಸೊ ಹಿ ಅಗೇನ್ ರಿಪೀಟೆಡ್ ಮಡಿಕೇರಿಗೆ ಹೋಗೋಣ, ಇವಾಗೆ ಹೋಗೋಣ ಅಂತ. ಇಟ್ ವಾಸ್ ಕ್ರೇಜಿ ಆ್ಯಂಡ್ ನಾನು ಹಾಂ ಹೋಗೋಣ ಅಂತ ನಿದ್ದೆ ಮೊಬೈಲ್ ಹೇಳಿದ್ದು ಅಷ್ಟೇ. ಹಿ ಕೇಮ್ ಬ್ಯಾಕ್ ಹೋಮ್ ಇಮಿಡಿಯೇಟ್ಲಿ ಆ್ಯಂಡ್ ಟೋಲ್ಡ್ ಮೀ ಗೆಟ್ ಅಪ್, ಲೆಟ್ಸ್ ಲೀವ್ ರೈಟ್ ಅವೇ. ನಾನು ಅದಕ್ಕೆ ವಾಟ್ ಇವಾಗೇನಾ ಅಂತ ಶಾಕ್ ಆದೆ. ಬಟ್ ದೆನ್ ಐ ವಾಸ್ ಲೈಕ್ ಯಾ, ಲೆಟ್ಸ್ ಡೂ ಇಟ್, ವೈ ನಾಟ್ ಅಂತ ಬೇಗ ಪ್ಯಾಕ್ ಮಾಡಿಕೊಂಡು ವಿ ಲೆಫ್ಟ್ ಅರೌಂಡ್ 1:30 ಇನ್ ದ ನೈಟ್ ಟು ಸ್ಕಾಟ್ಲೆಂಡ್ ಆಫ್ ಕರ್ನಾಟಕ, ಅದೇ ಮಡಿಕೇರಿ. This is the whole story behind our trip. I am sure this will be memorable one forever. ಸೊ ಹಾಗೆ ನಾವು ಬೆಂಗಳೂರು ಬಿಟ್ಟು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಮೈಸೂರು ರೋಡ್ ತಗೊಂಡು ಶ್ರೀರಂಗಪಟ್ಟಣ ಬೆಳ್ಗೊಳದಿಂದ ಹಾಗೆ ಕುಶಾಲನಗರ ಮೇಲೆ ಮಡಿಕೇರಿ ರೀಚ್ ಆದ್ವಿ ಅರೌಂಡ್ 5:30 AM. ಆ್ಯಂಡ್ ದಿಸ್ ಇಸ್ ದ ಮಾರ್ನಿಂಗ್ ವ್ಯೂ ಆಫ್ ಮಡಿಕೇರಿ. ಫುಲ್ ಮಳೆ ಒಂದು ಕಡೆ, ಗ್ರೀನರಿ ಒಂದು ಕಡೆ, ತುಂಬ ಚೆನ್ನಾಗಿತ್ತು ಈ ವ್ಯೂ. ನಾವು ಏನು ಸ್ಟೇ ಬುಕ್ ಮಾಡಿರಲಿಲ್ಲ ಬಿಕಾಸ್ ದಿಸ್ ಇಸ್ ಅ ಸಡನ್ ಪ್ಲ್ಯಾನ್. ಸೊ ಫಸ್ಟ್ ಮಡಿಕೇರಿ ರೀಚ್ ಆಗಿ ವಿ ಹ್ಯಾಡ್ ಅ ಬ್ರೇಕ್ಫಾಸ್ಟ್ ಆ್ಯಂಡ್ ಅಲ್ಲಿಂದ ವಿ ಸ್ಟಾರ್ಟೆಡ್ ಸರ್ಚಿಂಗ್ ಫಾರ್ ಅ ಗುಡ್ ಸ್ಟೇ. ಆಫ್ಟರ್ ಸೋ ಮಚ್ ಆಫ್ ಸರ್ಚಿಂಗ್ ನಮಗೆ ಒಂದು ಒಳ್ಳೆ ವ್ಯೂ ಇರೋ ರೆಸಾರ್ಟ್ ಸಿಕ್ತು, ಕೂರ್ಗ್ ಹೈಟ್ಸ್ ಅಂತ. ವ್ಯೂ ಫ್ರಮ್ ಆರ್ ರೂಮ್ ಇಸ್ ವಂಡರ್ಫುಲ್. ನಮ್ಮ ರೂಮಿಂದ ಕಾಣ್ತಿದ್ದ ವ್ಯೂ ಎಷ್ಟು ಸಖತ್ತಾಗಿದೆ, ನೀವೇ ನೋಡಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 12 ಗಂಟೆ ಅಷ್ಟರಲ್ಲಿ ಫ್ರೆಶ್ ಅಪ್ ಆದ್ವಿ ಆ್ಯಂಡ್ ಅಬ್ಬೆ ಫಾಲ್ಸ್ ನೋಡೋಕೆ ಹೊರಟ್ವಿ. ತುಂಬ ಮಳೆ ಬರ್ತಾ ಇತ್ತು ಆ್ಯಂಡ್ ಸಂಡೇ ಬೇರೆ ಇತ್ತು, ಫುಲ್ ರಶ್ ಆಗಿತ್ತು. ಸೊ ಆಫ್ಟರ್ ವೇಟಿಂಗ್ ಫಾರ್ 15 to 20 ಮಿನಿಟ್ಸ್ ಲಾಸ್ಟ್ಗೆ ನಮಗೆ ಪಾರ್ಕಿಂಗ್ ಸಿಕ್ತು. ಪಾರ್ಕ್ ಮಾಡಿ ಎಂಟರ್ ಆದ್ವಿ ಅಬ್ಬೆ ಫಾಲ್ಸ್ ನೋಡೋಕೆ. ಕಾವೇರಿ ನೀರು ತುಂಬ ರಭಸದಿಂದ ಹರಿತಿತ್ತು. ಆ ನೀರಿನ ಹನಿಗಳು ಮುಖದ ಮೇಲೆ ಸಿಡಿತಾ ಇತ್ತು. ಒಳ್ಳೆ ಅನುಭವ ಕೊಡ್ತಾ ಇದೆ. ಫಾಲ್ಸ್ ನೋಡಿಕೊಂಡು ಒಂದು 20 to 30 ಮಿನಿಟ್ಸ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಹೊರಗಡೆ ಬರ್ತಾ ಬಿಸಿ ಮ್ಯಾಗಿ ತಿಂದು ಎಂಜಾಯ್ ಮಾಡಿಕೊಂಡು ಸಿಟಿಯಲ್ಲಿ ಒಂದು ಸ್ವಲ್ಪ ರೌಂಡ್ಸ್ ಹೋಗಿ ನೆಕ್ಸ್ಟ್ ರಾಜಾ ಸೀಟ್ ಕಡೆ ಹೊರಟ್ವಿ. ರಾಜಾ ಸೀಟ್ನ 17th and 18th ಸೆಂಚುರಿಯಲ್ಲಿ ಬಿಲ್ಡ್ ಮಾಡಿದ್ದು ಬೈ ದ ಕಿಂಗ್ಸ್ ಆಫ್ ಕೊಡಗು. ಇದನ್ನ ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಅಂದರೆ ಇಲ್ಲಿಂದ ವೆಸ್ಟರ್ನ್ ಕ್ಲಿಫ್ಸ್, ವ್ಯಾಲೀಸ್ ಮತ್ತು ಹಿಲ್ಸ್ ಎಲ್ಲ ಕಾಣೋ ಥರ ಮಾಡಿದ್ದಾರೆ. ಆವಾಗಿನ ಕಾಲದಲ್ಲಿ ರಾಜರು ಇಲ್ಲಿ ಕೂತು ರಿಲ್ಯಾಕ್ಸ್ ಮಾಡ್ತಾ ಇದ್ರು. ಇಲ್ಲಿಂದ ಎಲ್ಲ ಸಿಟಿ ವ್ಯೂ ಕಾಣಿಸುತ್ತೆ. ಬಟ್ ಫಾಗ್ ಇತ್ತು, ಅದಕ್ಕೆ ಅಷ್ಟು ಕ್ಲಿಯರಾಗಿ ಏನು ಕಾಣ್ತಾ ಇರಲಿಲ್ಲ ನಮಗೆ. ಬಟ್ ಈ ಗಾರ್ಡನಲ್ಲಿ ತುಂಬ ಫ್ಲವರ್ಸ್ ಮತ್ತು ಟ್ರೀಸ್, ನೇಚರ್ ಜೊತೆ ಒಳ್ಳೆ ವ್ಯೂನ ಎಂಜಾಯ್ ಮಾಡ್ಬೋದು.
ಅಲ್ಲಿಂದ ನೆಕ್ಸ್ಟು ಈವ್ನಿಂಗ್ ಸಿಟಿ ವ್ಯೂ ನೋಡಿಕೊಂಡು ಒಂದು ಕೆಫೆಗೆ ಹೋದ್ವಿ. ಬಿಗ್ ಕಪ್ ಕೆಫೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಹಿಯರ್ ವಾಸ್ ಸೋ ಗುಡ್. ವಿ ಟ್ರೈಡ್ ಪಾಸ್ತಾ ಆ್ಯಂಡ್ ಫ್ರೆಂಚ್ ಫ್ರೈಸ್ ಹಿಯರ್. ತುಂಬ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಇಟ್ ಆ್ಯಂಡ್ ಹೆಡೆಡ್ ಬ್ಯಾಕ್ ಟು ಅವರ್ ಸ್ಟೇ. ಮಳೆ ನಾನ್ ಸ್ಟಾಪಾಗಿ ಬರ್ತಾನೆ ಇತ್ತು. ವೆದರ್ ಈಸ್ ಅನ್ಪ್ರಿಡಿಕ್ಟಬಲ್ ಹಿಯರ್. ಹವೆವರ್ ನಾವು ಮಾನ್ಸೂನ್ನ ಎಂಜಾಯ್ ಮಾಡೋಕ್ಕಂತಾನೆ ಬಂದಿದ್ದು. ಸೊ ವಿ ಎಂಜಾಯ್ಡ್ ಇಟ್ ಟು ದ ಕೋರ್. ಇದಾಗಿತ್ತು ಡೇ 1 ಆಫ್ ಆರ್ ಮಡಿಕೇರಿ ಎಕ್ಸ್ಪೀರಿಯನ್ಸ್. ಐ ವಿಲ್ ಬಿ ಬ್ಯಾಕ್ ವಿತ್ ಅನದರ್ ವ್ಲಾಗ್ ಕವರಿಂಗ್ 2 days ಟ್ರಿಪ್ ಟು ಮಡಿಕೇರಿ. Until then, keep watching and show some love to this vlog. Bye.